ಮತ್ತೊಂದ್ಸರಿ ನೀಲಿ ಪಡೆಯ ಸ್ವಾಗತ. ಈ ಎಪಿಸೋಡ್ ಅಲ್ಲಿ BFC 2024 ಅಂತ ಒಂದು ಡಿಸ್ಕಷನ್ ಮಾಡೋಣ ಅಂತ ಬಂದಿರೋದು. ನಮ್ ಜೊತೆ ಇವತ್ತು ಯಶ್ ಇದ್ದಾರೆ, ಮತ್ತೆ ತೇಜಸ್ ಇದ್ದಾರೆ. ತೇಜಸ್ ನಾವು ಲಾಸ್ಟ್ ಎಪಿಸೋಡ್ ಇದ್ವಿ, ಯಶ್ ಸ್ವಲ್ಪ ಮಿಸ್ ಆಗಿದ್ರು, ಮತ್ತೆ ಬಂದಿದ್ದಾರೆ. ನಮಸ್ಕಾರ ಯಶ್, ವೆಲ್ಕಮ್ ಬ್ಯಾಕ್. BFC 2024 ಅಂದ ತಕ್ಷಣ ಫಸ್ಟ್ ಲಾಸ್ಟ್ ಸೀಸನ್ ಹಾಫ್ ಆಫ್ ದಿ ಸೀಸನ್, ಈ ಸೀಸನ್ ಹಾಫ್ ಆಫ್ ದಿ ಸೀಸನ್ ಅಂತ ಕನ್ಸಿಡರ್ ಆಗುತ್ತಲ್ಲ. ಆತರ ಬಂದಾಗ ಲಾಸ್ಟ್ ಸೀಸನ್ ನಮಗೆ ಒಂದು ದೊಡ್ಡ ಹಾರ್ಟ್ ಬ್ರೇಕ್ ಆಗಿತ್ತು. ಯಾಕಂದ್ರೆ 2023 ಫೈನಲ್ ನಾವು ಯಾವ ತರ ಎಂಡ್ ಮಾಡಿದ್ವಿ ಅಂದ್ರೆ, ಸೀಸನ್ ಬಿಫೋರ್ ಸೀಸನ್ ಯಾವ ತರ ಎಂಡ್ ಮಾಡಿದ್ವಿ ಅಂದ್ರೆ, ಫೈನಲ್ ಹೋಗಿ ಗೋವಾದಲ್ಲಿ ಫೈನಲ್ ಸೋತು ಲಾಸ್ಟ್ ಮಿನಿಟ್ ಅಲ್ಲಿ ಫೈನಲ್ ಸೋತಿದ್ವಿ ಅದನ್ನ ಆಕ್ಚುಲಿ. ಸೊ ಆ ತರ ಸೀಸನ್ ಇಂದ ಬರ್ತಾ ಇದ್ದಂತ ಟೀಮು ಕರೆಕ್ಟ್ ಆಗಿ ಪ್ರೀ ಸೀಸನ್ ಆಡಿರ್ಲಿಲ್ಲ. ಅವರು ಕರೆಕ್ಟ್ ಆಗಿ ಡ್ಯೂರಂಟ್ ಕಪ್ ನಾವು ಜೂನಿಯರ್ಸ್ ಕಳಿಸಿದ್ವಿ. ಮತ್ತೆ ಇವ್ರಿಗೆ ಯಾರಿಗೆ ಸೈಮನ್ಗೆ ಅಷ್ಟೊಂದು ಟೈಮು ಸಿಕ್ಕಿರ್ಲಿಲ್ಲ. ಸೊ ಡೈರೆಕ್ಟ್ ಆಗಿ ಬಂದು ಸೆಕೆಂಡ್ ಸೀಸನ್ ಸೈಮನ್ ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವ್ರವ್ರ ಪ್ಲೇಯರ್ಸ್ ಬಂದಿದ್ರು, ವರ್ಕೌಟ್ ಆಗ್ಲಿಲ್ಲ, ಹಾಗಾಗಿ ಅವ್ರನ್ನ ಸ್ಯಾಕ್ ಮಾಡ್ಬೇಕಾಯ್ತು. ಡಿಸೆಂಬರ್ ಅಲ್ಲಿ 2023 ಡಿಸೆಂಬರ್ ಅಲ್ಲಿ ಜರಾಗೋಜಾ ಅಪಾಯಿಂಟ್ ಆಗ್ತಾರೆ. 1 year ಆಫ್ ಜರಾಗೋಜಾ ಆಯ್ತು ಇವಾಗ. ಸೊ 1 year ಆಫ್ BFC ಯಾವ ತರ ಇತ್ತು ಅಂತ ನೋಡೋಣ. ಸೊ ಡೈರೆಕ್ಟ್ ನಾನು ತೇಜಸ್ ನಿಮಗೂ ಬರ್ತೀನಿ. ಈ ಫಸ್ಟ್ ಗೆ ಜರಾಗೋಜಾ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಒಂದಿಷ್ಟು ಡಿಸ್ಕಷನ್ ಆಗಿದ್ದೇನಂದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಸೀನಿಯರ್ ಟೀಮ್ ಜೊತೆ. ಅವ್ರು ಅಂಡರ್ 21 ಆಡಿಸಿದ್ರು, ಅದು ಬಿಟ್ರೆ ACL ಕಪಲ್ ಆಫ್ ಗೇಮ್ ಆಡಿದ್ರು ಅಷ್ಟೇ. ಬಟ್ ಅಲ್ಲಿಂದ ಬೇಗ ಸ್ಯಾಕ್ ಆಗಿದ್ರು. ಬಟ್ ಒಂದ್ ನಂಬಿಕೆ ಎಲ್ರಿಗೂ ಇದ್ದದ್ದು ಏನಂದ್ರೆ, ಅವ್ರದ್ದು ಈ ಟ್ಯಾಕ್ಟಿಕಲ್ ಅಥವಾ ಅವರು ನಮ್ ಯಾರು ಕಾರ್ಲೆಸ್ ಕ್ವಾಡ್ರಾಟ್ ಜೊತೆ ಇರ್ಬೇಕಾದ್ರೆ ಅವ್ರದ್ದು ಯೂಸ್ ಮಾಡಿದಂತ ಈ ಸಟ್ ಪೀಸ್ಗಳು ಅವಕ್ಕೆಲ್ಲ ಅದ್ರ ಮೇಲೆಲ್ಲ ತುಂಬಾ ನಂಬಿಕೆ ಇತ್ತು ಫ್ಯಾನ್ಸ್ಗೆ. ನಿಮಗೇನ್ ಅನ್ಸುತ್ತೆ ಡಿಸೆಂಬರ್ ಟು ಡಿಸೆಂಬರ್ ಜರಾಗೋಜಾ ಟೈಮ್? ಚೆನ್ನಾಗಿದೆ, ಇಟ್ಸ್ ಗುಡ್. ಐ ಮೀನ್ ಫಸ್ಟ್ ಫ್ಯೂ ಗೇಮ್ಸ್ ಅಲ್ಲಿ ಜನರದ ಒಪಿನಿಯನ್ ಬೇಸಿಕ್ಲಿ, ಐ ಮೀನ್ ಆ ಸೀಸನ್ ಆಲ್ಮೋಸ್ಟ್ ವಿ ವೇರ್ ಔಟ್ ಆಫ್ ಪ್ಲೇ ಆಫ್ಸ್ ಅಲ್ವಾ. ಸೊ ಮೈನ್ ಆಗಿ ಪ್ಲೇ ಸ್ಟೈಲ್ ಪೀಪಲ್ ರಿಯಲಿ ಎಂಜಾಯ್ಡ್ ಇಟ್. ಎಲ್ರಿಗೂ ಐ ಮೀನ್ ಕಮಿಂಗ್ ಫ್ರಮ್ ಸೈಮನ್ ಗ್ರೇಸನ್ ಅಲ್ವಾ, ಸೊ ಡಿಫ್ರೆನ್ಸ್ ಇತ್ತು. ಸೊ ಅಟೆಂಡೆನ್ಸ್ ಎಲ್ಲವೂ ಇಂಪ್ರೂವ್ ಆಗಿದೆ. ಸೂಪರ್ ಕಪ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇದ್ದಿಲ್ಲ. ಐ ಮೀನ್ ನಾವು ನೆಕ್ಸ್ಟ್ ರೌಂಡ್ ಕ್ವಾಲಿಫೈ ಆಗ್ಲಿಲ್ಲ. 2024 ಜನವರಿ ಅಲ್ಲಿ ಅಂತ ಅನ್ಸುತ್ತೆ. ಬಟ್ ಏಷ್ಯನ್ ಕಪ್ ಟೈಮ್ ಅಲ್ಲಿ ಬಟ್ ಆ ಸೀಸನ್ ಎನಿವೇ ಡಿಸಪಾಯಿಂಟಿಂಗ್ ಒನ್. ಬಟ್ ಕೆಲವರು ಒಪಿನಿಯನ್ ಇತ್ತು, ಶುಡ್ ವಿ ಚೇಂಜ್ ದ ಕೋಚ್ ಅಗೇನ್ ಅಂತ. ಬಟ್ ವಿ ಹ್ಯಾಡ್ ಟು ಗಿವ್ ಟೈಮ್ ಅಲ್ವಾ. ಓವರ್ ಆಲ್ ಆಗಿ ಎಲ್ಲರ ಒಪಿನಿಯನ್ ಹ್ಯಾಡ್ ಟು ಗಿವ್ ಟೈಮ್. ಅಂಡ್ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇಟ್ ವಾಸ್ ದ ಕರೆಕ್ಟ್ ಡಿಸಿಷನ್. ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಅಗೇನ್, ಬ್ಯಾಕ್ ಟು 2016-17 ಸೀಸನ್ ತರ ಆಗಿದೆ ಇವಾಗ. ಫ್ಯಾನ್ಸ್ ಬಂದಿದ್ದಾರೆ, ಗೇಮ್ ಚೆನ್ನಾಗಿದೆ, ಸುನಿಲ್ ಛೇತ್ರಿ ಪುನಃ ಗೋಲ್ ಹೊಡಿತಿದ್ದಾರೆ, ನ್ಯೂ ಯಂಗ್ಸ್ಟರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ ಲೋಕಲ್ ಬಾಯ್ ವಿನೀತ್ ವೆಂಕಟೇಶ್. ಆಮೇಲೆ ನಿಖಿಲ್ ಪೂಜಾರಿ ಅವರು ಕೂಡ ರೀಸೆಂಟ್ ಆಗಿ 1.5 ವರ್ಷದಿಂದ ಬಂದಿರೋ, ಅವರು ಚೆನ್ನಾಗಿ ಆಡ್ತಿದ್ದಾರೆ. ಟೋಟಲ್ ಆಗಿ ಟೀಮ್ ಕೊಹೆಸಿವ್ ಆಗಿ ಚೆನ್ನಾಗಿ ಆಡ್ತಿದೆ ಇವಾಗ ಸದ್ಯಕ್ಕೆ. ಅದು ನನ್ನ ಸೊ ಎಸ್ 1 year ಆಫ್ ಜರಾಗೋಜಾ ತರಾನೇ ಇವಾಗ 1 year ಆಫ್ ಬೇಕೆ, 1 year ಆಫ್ ನಾಟ್ 1 year ಆಫ್ ಬೇಕೆ, 1 year ಆಫ್ ಸಾನಾ, 1 year ಆಫ್ ನಿಖಿಲ್ ಪೂಜಾರಿ ಆಯ್ತು. ಸೊ ಬೇಕೆ ರಿಟರ್ನ್ ಅಲ್ಲ, ಸೊ ಬೇಕೆ ಅದನ್ನೆಲ್ಲ ಟ್ಯಾಗ್ ಮಾಡಕ್ಕಾಗಲ್ಲ. ಸೊ ಇವ್ರಿಬ್ರು ಕರೆಕ್ಟ್ ಜರಾಗೋಜಾ ಬಂದ ತಕ್ಷಣ ಫಸ್ಟ್ ಇನ್ನಿಂಗ್ಸ್ ಇವ್ರು ಆಯ್ತಾ. ಅದಾದ್ಮೇಲೆ ನೀವು ಲಾಸ್ಟ್ ಇಯರ್ ಗೇಮ್ಸ್ ಬರ್ತಿದ್ರಿ, ಸ್ಟೇಡಿಯಂ ಅಲ್ಲಿ ಇದ್ರಿ, ವೆಸ್ಟ್ ಬ್ಲಾಕ್ ಅಲ್ಲಿ ಇದ್ರಿ. ಸೈಮನ್ ಅಂಡರ್ ಇಂದ ಚೇಂಜ್ ಆದ್ಮೇಲೆ, ಸೈಮನ್ ಹೋದ್ಮೇಲೆ 1 year ಅಲ್ಲಿ ಏನ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಸ್ಟ್ಯಾಂಡ್ಸ್ ಅಲ್ಲಿ, ಮತ್ತೆ 1 year ಏನ್ ಟ್ರಾನ್ಸ್ಫಾರ್ಮೇಶನ್ ಅನ್ಸುತ್ತೆ ನಿಮಗೆ ಪ್ರೆಸೆಂಟ್ ಸ್ಕ್ವಾಡ್ ಅಲ್ಲಿ? ಸೊ ಮೊದಲನೇದು ಗೇಮ್ ಸ್ಟೈಲ್ ಇಂದಾನೆ ನಾವು ತಗೋಬೇಕು. ಬಿಕಾಸ್ ಯಾಕಂದ್ರೆ ನಾವು ಸೈಮನ್ ಅಂಡರ್ ನಮ್ದು ತರ ಪ್ರಾಪರ್ ಗೇಮ್ ಸ್ಟೈಲ್ ಇರ್ಲಿಲ್ಲ, ಏನಿರ್ಲಿಲ್ಲ, ಸುಮ್ಮನೆ ಲಾಂಗ್ ಬಾಲ್ಸ್ ಆಡ್ತಿದ್ವಿ. ಸೊ ಜರಾಗೋಜಾ ಬಂದ್ಮೇಲೆ ವಿ ಆರ್ ಪ್ಲೇಯಿಂಗ್ ಒನ್ ಟಚ್ ಪಾಸಸ್ ಅಂಡ್ ಕೀಪಿಂಗ್ ದ ಬಾಲ್ ಸಿಂಪಲ್ ಅಂಡ್ ಲೈಕ್ ಮೋರ್ ಆಫ್ ಥ್ರೂ ಬಾಲ್ ಪಾಸಸ್ ಆಡ್ತಿದೀವಿ ಇವಾಗ. ಸೊ ಅದಾದ್ಮೇಲೆ ಅದು ಟ್ಯಾಕ್ಟಿಕ್ಸ್ ತಿರ್ಗಾ ಚೇಂಜ್ ಆಗ್ತಿದೆ. ಒಂದು ಗೇಮ್ ಆಫ್ಟರ್ ಗೇಮ್ ಚೇಂಜ್ ಮಾಡ್ತೀನಿ, ಅಪೋನೆಂಟ್ಸ್ ನೋಡ್ಕೊಂಡು ಟ್ಯಾಕ್ಟಿಕ್ಸ್ ಇದೆ ಯಾವ ತರ ಆಡ್ಬೇಕಂತ. ಸೊ ಅದೊಂದು ತುಂಬಾ ಖುಷಿ ಆಗಿತ್ತು ನನಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಸ್ಟ್ಯಾಂಡ್ಸ್ ಅಲ್ಲಿ ತುಂಬಾ ಫ್ಯಾನ್ಸ್ ಬರ್ತಿರೋದು, ಬಿಕಾಸ್ ಆಫ್ ಅವರ್ ಪ್ಲೇ ಸ್ಟೈಲ್ ಫ್ಯಾನ್ಸ್ ಬರ್ತಿರೋದು. ಸ್ಟ್ಯಾಂಡ್ಸ್ ಅಲ್ಲಿ ನಮಗೆ ರಿಸಲ್ಟ್ ಸಿಗ್ತಿರೋದ್ರಿಂದ, ಎಸ್ಪೆಷಲಿ ದಿಸ್ ಸೀಸನ್ ಹೇಳ್ತಿರೋದು. ಲಾಸ್ಟ್ ಸೀಸನ್ ಅಂತದೇನು ಇರ್ಲಿಲ್ಲ ನಮಗೆ. ಸೊ ಇನ್ನೊಂದು ಪಾಸಿಟಿವ್ಸ್ ಏನಂದ್ರೆ, ತುಂಬಾ ಜನ ಇವಾಗ ಗೋಲ್ ಸ್ಕೋರಿಂಗ್ ಪ್ಲೇಯರ್ಸ್ ಇದ್ದಾರೆ ಈ ಸೀಸನ್ ಅಲ್ಲಿ. ಎಸ್ಪೆಷಲಿ 9 ಜನ ಗೋಲ್ ಸ್ಕೋರ್ ಮಾಡಿದ್ದಾರೆ ಟೋಟಲ್ BFCಗೆ. ಅದರಲ್ಲಿ ಮೆಜಾರಿಟಿ ಆಫ್ ದಮ್ ಇಂಡಿಯನ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ತಿರ್ಗಾ ಇಂಡಿಯನ್ಸ್ ಗೋಲ್ ಸ್ಕೋರಿಂಗ್ ಮಾಡ್ತಿರೋದೇ ಖುಷಿ ಆಗುತ್ತೆ ಈ ಸೀಸನ್. ವಂಡರ್ಫುಲ್. ಸೊ ಬೇಸಿಕಲಿ ಅದು ಸ್ಟ್ಯಾಟ್ಸ್ ಏನೇ ಇರ್ಬೋದು. ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಒಂದ್ ಟೀಮ್ ಯಾವಾಗ್ಲೂ ಅದು ಸತ್ತೋಗೋದು ಯಾವಾಗ ಅಂದ್ರೆ, ಸ್ಟ್ಯಾಂಡ್ಸ್ ಇಂದ ಅದಕ್ಕೆ ಸಪೋರ್ಟ್ ಸಿಗೋದು ಕಡಿಮೆ ಆದಾಗ. ಓಕೆ, ಸೊ ಅದು ಸ್ಟ್ಯಾಂಡ್ಸ್ ಇಂದ ಸಪೋರ್ಟ್ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ,
ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರೋ ಫ್ಯಾನ್ಸ್ಗೆ ಆ ನಂಬಿಕೆ ಕಳ್ಕೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ನಾವು 1-0 ಡೌನ್ ಇದ್ವಿ ಅನ್ಕೋ, ಆ ಫ್ಯಾನ್ಸ್ಗೆ ನಂಬಿಕೆನೇ ಇಲ್ಲ ಅಂದ್ರೆ ಅದು ಅದು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ ನಿನಗೆ. ನೀನ್ ಎಷ್ಟೇ ಬ್ಯಾಕ್ ಮಾಡು, ಏನೇ ಮಾಡು, ಒಳಗಡೆಯಿಂದ ಬರೋದಿಲ್ಲ ಅದು. ನಾವು ಅಲ್ಲಿ ನೋಡಿದ್ವಿ. ಬಟ್ ಆ ನಂಬಿಕೆ ವಾಪಸ್ ರಿವೈವ್ ಆಗಿದೆ. ದಟ್ಸ್ ವಾಟ್ ಆ ಸ್ಟ್ಯಾಂಡ್ಸ್ ಅಲ್ಲಿ ಚೇಂಜ್ ಆಗಿರೋದ್ರೆ ಆ ಚೇಂಜ್ ಆಕ್ಚುಲಿ ನಂಗೆ ತುಂಬಾ ಇಂಪ್ರೆಸಿವ್ ಅನ್ಸಿದ್ದು ಜರಗೋದ ಟೈಮಲ್ಲಿ. ಅವ್ನ್ ಪ್ರತಿ ಗೇಮ್ ಆಯ್ತು, ಪ್ರತಿ ಇಂಟರ್ವ್ಯೂ ಆಯ್ತು, ಅವ್ನು ಹೇಳೋದ್ರಿಂದ ಏನಂದ್ರೆ ಐ ನೋ BFC ಅಂತ. ಸೊ ಈ ಬ್ರಾಡ್ ಬ್ಯಾಕ್ ದಟ್ ಅಲ್ಲ, ಸೈಮನ್ ಟೈಮಲ್ಲಿ ಏನಾಗೋದು ನೆನ್ಪಿರ್ಬೇಕು ಬಹಳ ಜನಕ್ಕೆ, ಹೈದರಾಬಾದ್ ಗೇಮು ಅಥವಾ ಮುಂಬೈ ಗೇಮು. ಸೊ ಹೆಂಗಂದ್ರೆ ನಾವು 1-0 ಡೌನ್ ಹೋದ್ರೆ ಎಲ್ಲರಿಗೂ ಏನು ಶೋಲ್ಡರ್ ಡ್ರಾಪ್ ಆಗೋ ತರ ಆಗ್ಬಿಡೋದು ಚಾನ್ಸ್ ಅಲ್ಲಿ ಕೂಡ. ಬಿಕಾಸ್ ಯಾಕಂದ್ರೆ ಅಲ್ಲಿ ಪ್ಲೇಯರ್ಸ್ ಇಂದ ನಮಗೆ ಅದು ಕಾಣ್ತಾ ಇರ್ಲಿಲ್ಲ. ಅವ್ರು ಫೈಟ್ ಮಾಡೋದಾಯ್ತು ಅಥವಾ ಅವ್ರು ಫೈಟ್ ಮಾಡೋದು ರಿಸಲ್ಟ್ ಟರ್ನ್ ಆಗುತ್ತೆ ಅನ್ನೋ ನಮ್ಗೆ ನಂಬಿಕೆನೇ ಇರ್ಲಿಲ್ಲ. ಆ ತರ ಇತ್ತು ಆಕ್ಚುಲಿ ಸಿಚುವೇಶನ್. ಲಾಸ್ಟ್ ಡಿಸೆಂಬರ್ ಇಂದ ಈ ಡಿಸೆಂಬರ್ ಚೇಂಜ್ ಏನಾಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ನವೆಂಬರ್ ಅಲ್ಲಿ ನಾವು 1-0 ಡೌನ್ ಇದ್ವಿ ಅಂದ್ರೆ ಅಗೇನೆಸ್ಟ್ ಎನಿ ಟೀಮ್, ಬಗಾನ್ ಆಯ್ತು, ಮುಂಬೈ ಆಯ್ತು, ಯಾರನ್ನೇ ತಗೊಳ್ಳಿ. ಸೊ ಅದ್ರ ಟಾಪ್ ಟೀಮ್ ಅಗೇನೆಸ್ಟ್ ನಾವು 1-0 ಡೌನ್ ಇದ್ವಿ ಅಂದ್ರೆ ವಿ ವುಡ್ ಹ್ಯಾವ್ ಗಿವನ್ ಹೋಪ್. ಅಂದ್ರೆ ನಮ್ ಮುಗಿದೋಗಿತ್ತು, ಅಲ್ಲಿಗೆ ಮುಗಿದ್ಬಿಡು ಗೇಮ್ ಅನ್ನೋ ತರ ಆಡ್ತಾ ಇದ್ವಿ. ಬಟ್ ಇವಾಗ ಮೊನ್ನೆ FC ಗೋವಾ ಮೇಲೆ ನಾವು 2-0 ಡೌನ್ ಇದ್ವಿ. ಸ್ಟಿಲ್ ಫ್ಯಾನ್ಸ್ ಲಾಸ್ಟ್ 9 ನಿಮಿಷ ಬಂದಾಗ ಆಕ್ಚುಲಿ ಖುಷಿ ಪಟ್ರು, ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಅಡೆಡ್ ಟೈಮ್ ಬಂದಾಗ. ಸೊ ಆ ಪರ್ಟಿಕ್ಯುಲರ್ ಚೇಂಜ್ ಏನಿದೆ ಅಲ್ಲ, ಅದು ನಂಬರ್ಸ್ ನ ಇನ್ಕ್ರೀಸ್ ಮಾಡುತ್ತೆ ಅನ್ನೋ ನನ್ನ ಫೀಲಿಂಗು. ಯಾಕಂದ್ರೆ ಆ ಗೇಮ್ ಆದ್ಮೇಲೆ ಬಂದು ಹೊರಗಡೆ ಬಂದ್ಮೇಲೆ ನಾ ಟ್ವಿಟರ್ ಎಷ್ಟು ಜನ ನೋಡ್ತೀನಿ ಹೊಸಬ್ರು ಬರೋರು, ಆ ಸಂತೋಷಕ್ಕೆ ಆ ಹಾಡ್ನ ಮಿಸ್ ಮಾಡ್ಕೋತೀವಿ, ಆ ಕಾಮ್ರಾಡ್ರಿ, ಆ ವೈಬ್ ನ ಮಿಸ್ ಮಾಡ್ಕೋತೀವಿ ಅಂತಂದು ಗೇಮ್ ಗ್ಯಾಪ್ ಇದ್ದಾಗ. ದಟ್ಸ್ ವಾಟ್ ಅಲ್ಲ, ಅದೇ ರಿಪಿಟೇಟಿವ್ ಜನನ ವಾಪಸ್ ಮತ್ತೆ ಕರೆಯುತ್ತೆ ಅದು. ಐ ಥಿಂಕ್ ಆ ಪರ್ಟಿಕ್ಯುಲರ್ ಚೇಂಜ್ ಏನು ಜರಗೋಜ ತಂದಿದ್ದಾರೆ, ಐ ಥಿಂಕ್ ಐ ಆಮ್ ಹ್ಯಾಪಿ ಫಾರ್ ದಟ್. ತುಂಬಾ ಬೇಕಿತ್ತು ಅದು. ಒಂದ್ 2 ಸೀಸನ್ ಇಂದ ಮತ್ತೆ ಕೋವಿಡ್ ಗ್ಯಾಪ್ ಆಗಿಂದ ನಮ್ಮ ಹತ್ರ ಆತರ ಯಾರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಇವಾಗ ಫ್ಯಾನ್ಸ್ ಅಲ್ಲೂ ಒಂದು ಕಾನ್ಫಿಡೆನ್ಸ್ ಇದೆ. ಕರೆಕ್ಟ್ ಇವಾಗ ಡಿಸೆಂಬರ್ ಬಂದಿದೀವಿ, ಬಗಾನ್ ಟಾಪ್ ಅಲ್ಲಿ ಇದಾರೆ 26 ಪಾಯಿಂಟ್, 24 ಪಾಯಿಂಟ್, ನಾವು 22. ಸೊ ಗೋವಾ 20 ಇದಾರೆ. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ವೆರಿ ಗುಡ್, ವೆರಿ ನೀಟ್ ಆಗಿ ನಡೀತಾ ಇದೆ. ಆ ಕಾಂಪಿಟೇಷನ್ಗೆ ಒಂದು ಖುಷಿ ಆಗ್ತಾ ಇದೆ. ಬರೀ 2024 ಅಂತ ಸೆಕ್ಷನ್ ಆಗಿ ತಗೊಂಡ್ರೆ ಎಷ್ಟು ನಂಬರ್ಸ್ ಏನಿದಾವೆ BFC ಟೋಟಲ್ ಜರಾಗೋಜ ನಂಬರ್ಸ್ ಏನಿದೆ ಇವಾಗ? ಸೊ ಜರಾಗೋಜ ಲಾಸ್ಟ್ ಇಯರ್ 23 ಡಿಸೆಂಬರ್ ಇನ್ಚಾರ್ಜ್ ಆಗಿ ಅಪಾಯಿಂಟ್ ಆಗಿದ್ದು. ಅವ್ರು ಚೆನ್ನೈ ಗೇಮ್ ಬರ್ಲಿಲ್ಲ, ನಾವು ಅವೇ ಹೋಗಿದ್ರಿ ನೀವೆಲ್ಲ. ಆ ಗೇಮ್ 2-0 ಸೋಲ್ತೀರಾ. ಬಟ್ ಅಲ್ಲಿಂದ ನೆಕ್ಸ್ಟ್ ಬರುತ್ತೆ ಅಂದ್ರೆ ಟೋಟಲ್ ಫಸ್ಟ್ ಓವರ್ ಆಲ್ ಹೇಳ್ತೀನಿ. ಅಂಡರ್ ಜರಾಗೋಜ BFC 24 ಗೇಮ್ಸ್ ಆಡಿದ್ದಾರೆ. 24 ಗೇಮ್ಸ್ ಅಲ್ಲಿ 12 ವಿನ್ಸ್ ಇದೆ, 11 ವಿನ್ಸ್ ಇದೆ, 7 ಲಾಸ್ ಇದೆ, 6 ಡ್ರಾಸ್ ಇದೆ. ಸೊ ಇಲ್ಲೇ ಗೊತ್ತಾಗ್ತಿದೆ ಜರಾಗೋಜ ಇಸ್ ಹ್ಯಾವಿಂಗ್ ಮೋರ್ ದನ್ 50% ಆಫ್ ವಿನ್ನಿಂಗ್ ರೇಷಿಯೋ. ಅದು ಲಾಸ್ಟ್ ಇಯರ್ದು ಸೇರಿ. ಈ ವರ್ಷ ಲಾಸ್ಟ್ ಇಯರ್ದು ಸಪ್ರೇಟ್ ಹೇಳ್ಬೇಕಂದ್ರೆ ಡಿಸೆಂಬರ್ ಟು ಏಪ್ರಿಲ್ ಜರಾಗೋಜ 12 ಗೇಮ್ಸ್ ಮ್ಯಾನೇಜ್ ಮಾಡಿರೋದು. 12 ಗೇಮ್ಸ್ ಅಲ್ಲಿ ಅವನ ಹತ್ರ ಬರೀ 4 ವಿನ್ಸ್ ಇತ್ತು, 4 ವಿನ್ಸ್ 5 ಲಾಸಸ್, ಆಮೇಲೆ 3 ಡ್ರಾಸ್. ಅದರಲ್ಲಿ ಟೋಟಲ್ 10 ಗೋಲ್ ಸ್ಕೋರ್ಡ್, ಆಮೇಲೆ 18 ಕನ್ಸಿಡರ್ಡ್. ನಮಗೆ ಗೊತ್ತು ಮೈನ್ ಪ್ರಾಬ್ಲಮ್ ಇದ್ದಿದೆ ಗೋಲ್ ಸ್ಕೋರಿಂಗ್ ಅಲ್ಲಿ, ಆಮೇಲೆ ಕನ್ಸಿಡ್ ಮಾಡ್ತಿದ್ವಿ ಅಂತ. ಸೊ ಈ ಸೀಸನ್ ಬಂದ್ರೆ ಫಸ್ಟ್ 12 ಗೇಮ್ಸ್ ಅಲ್ಲಿ 7 ವಿನ್ಸ್ ಇದೆ, 3 ಡ್ರಾಸ್ ಇದೆ, ಓನ್ಲಿ 2 ಲಾಸಸ್ ಇದೆ. ನಂಬರ್ ಆಫ್ ಗೋಲ್ ಸ್ಕೋರ್ಡ್ 23, ಕನ್ಸಿಡರ್ಡ್ ಕಡಿಮೆ ಇದೆ ಲಾಸ್ಟ್ ಸೀಸನ್ ಇಂದ. ಅದರಲ್ಲಿ 5 ಕ್ಲೀನ್ ಶೀಟ್ಸ್ ಇದೆ. 5 ಕ್ಲೀನ್ ಶೀಟ್ಸ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಅದು ಡಿಫೈನ್ ಮಾಡುತ್ತೆ ಇವಾಗ ಯಾವುದೇ ಡಿಫೆನ್ಸ್ ನ ಆಗ್ಲಿ ಇಲ್ಲ ಇದಾಗ್ಲಿ. ಮೋಹನ್ ಬಗಾನ್ ಹತ್ರ 6 ಇದೆ, ಸೊ ಅದೊಂದು ಜಾಸ್ತಿ ಅವ್ರದ್ದೇ ಇರೋದು. ಅದು ಬಿಟ್ರೆ ಇನ್ನ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಗೋಲ್ ಸ್ಕೋರರ್ಸ್ 9. ಅದರಲ್ಲಿ ಮೆಜಾರಿಟಿ ಇಂಡಿಯನ್ಸ್ ಇದ್ದಾರೆ, 5 ಇಂಡಿಯನ್ ಗೋಲ್ ಸ್ಕೋರರ್ಸ್. ಅದರಲ್ಲಿ ಹೈಯೆಸ್ಟ್ ಅಗೇನ್ ಸುನಿಲ್ ಛೇತ್ರಿ, 8 ಗೋಲ್ ಸ್ಕೋರ್ಡ್. ಟೋಟಲ್ ಕಾಂಟ್ರಿಬ್ಯೂಷನ್ ಛೇತ್ರಿ ಬಂದು 10. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮ್ ಯಾರು ಆಡ್ತಿದ್ದಾರೆ ಅಂದ್ರೆ ಇವಾಗ ರಾನ್ ವಿಲಿಯಮ್ಸ್ 5-5, ಲಾಸ್ಟ್ 5 ಗೇಮ್ಸ್ ಅಲ್ಲಿ 5 ಗೋಲ್ ಕಾಂಟ್ರಿಬ್ಯೂಷನ್ಸ್ ಇದೆ. ಸೊ ಇದು ನಮ್ ಸ್ಟಾರ್ಟ್ಸ್ ಇದೆ ಈ ಸೀಸನ್ ಜರಾಗೋಜ. ಏನ್ ಹೇಳ್ತೀರಾ ನೋಡಿದಿರಾ? ಸೊ ಇದೇ ಇಂಪ್ರೆಸಿವ್ ಸ್ಟಾರ್ಟ್ಸ್. ಬಿಬಿಯಾನ ಅಪಾಯಿಂಟ್ ಮಾಡಿದ್ವಿ ನಾವು. ಸೊ ಬಿಬಿಯಾನೋ 2 ಟೈಮ್ 3 ಟೈಮ್ ಅವರು ವರ್ಲ್ಡ್ ಕಪ್ ಕ್ವಾಲಿಫೈ ಮಾಡಕ್ ಆಗ್ಲಿಲ್ಲ, 2 ಟೈಮ್ ಅಲ್ಲ. ಸೊ ಹಾಗಾಗಿ ಅವರು ನ್ಯಾಷನಲ್ ಟೀಮ್ ಇಂದ ಬಿಡ್ಬೇಕಾಯ್ತು. ಸೊ ನ್ಯಾಷನಲ್ ಟೀಮ್ ಇಂದ ಬಿಟ್ಟಾದ್ಮೇಲೆ ಅಂಡರ್ 16 ಅಲ್ಲಿ BFC ಅವ್ರನ್ನ ಡೈರೆಕ್ಟ್ ಆಗಿ ನಮ್ ರಿಸರ್ವ್ ಟೀಮ್ ಕೋಚ್ ಆಗಿ ಅಪಾಯಿಂಟ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ 1.5 year ಆಫ್ ಬಿಬಿಯಾನೋ ಕೂಡ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಯಾವ ತರ ಇದೆ ನಮ್ದು ಡೆವಲಪ್ಮೆಂಟ್ ಟೀಮು,
BDF ಅಲ್ಲಿ ಇವತ್ತು ಆಕ್ಚುಲಿ 2-0 ಟ್ರೈಲ್ ಆಗ್ತಾ ಇದ್ವಿ. ಕ್ರಿಸ್ಮಸ್ ದಿನ ನಾವು ಇದನ್ನ ರೆಕಾರ್ಡ್ ಮಾಡ್ತಾ ಇರೋದು ಹಾಫ್ ಟೈಮ್ಗೆ. ಅದೇನಾಯ್ತು ಗೊತ್ತಿಲ್ಲ, ಫುಲ್ ಟೈಮ್ ನೋಡ್ಬೇಕಿತ್ತು. ಸೊ ಏನ್ ಅನ್ಸುತ್ತೆ ನಿಮಗೆ ಈ ಟೀಮ್, ಈ ಪರ್ಟಿಕ್ಯುಲರ್ ರಿಸಲ್ಟ್ ಟೀಮ್? ಐ ಮೀನ್ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆದ್ವಿ. ಬಿಬಿಯಾನೋ ಒನ್ ಥಿಂಗ್ ಅಂದ್ರೆ ಬಿಬಿಯಾನೋದು ಟೀಮ್ ಅಲ್ಲಿ ಇಟ್ಸ್ ಲೈಕ್ ತುಂಬಾ ಅಂಡರ್-16, ಅಂಡರ್-17, ಅಂಡರ್-18 ಪ್ಲೇಯರ್ಸ್ ಅನ್ನು ಅಕಾಡೆಮಿಯಿಂದ ಮೂವ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಐ ಮೀನ್ ಈಸ್ ನೋನ್ ಫಾರ್ ಡೆವಲಪ್ಮೆಂಟ್ ಅಲ್ವಾ. ಸೊ ಆ ರೀತಿಯಲ್ಲಿ ಒಂದು ಬೆನಿಫಿಟ್ ಆಗ್ತಿದೆ. ಆಮೇಲೆ ಸೂಪರ್ ಡಿವಿಷನ್ ಅಲ್ಲಿ 2 ವರ್ಷನೂ ಚೆನ್ನಾಗಿ ಆಡಿದ್ದಾರೆ. ಸೊ ವಿ ವೆರ್ ಚಾಂಪಿಯನ್ಸ್ ಲಾಸ್ಟ್ ಇಯರ್. ಈ ಸಲನು ಟಾಪ್ ಅಲ್ಲೇ ಇದ್ದೀವಿ. ಬಟ್ ಒಂದೇ ಒಂದು ಹಿಂಡ್ರೆನ್ಸ್ ಅಂದ್ರೆ ಇದು RFDL ಅಲ್ಲಿ ಬಿಬಿಯಾನೋ ಇನ್ನು ಅಷ್ಟೊಂದು ಲೈಕ್ ವಿ ವೇರ್ ಚಾಂಪಿಯನ್ಸ್ ಫಾರ್ ಬೋತ್ ಇಯರ್ಸ್ ಅಲ್ವಾ. ಲಾಸ್ಟ್ ಇಯರ್ ಸೆಮಿಫೈನಲ್ಸ್ ಹೋದ್ವಿ, ಆಮೇಲೆ ಪ್ಲೇ ಆಫ್ಸ್ ಹೋದ್ವಿ, ನೆಕ್ಸ್ಟ್ ಏನ್ ಕಪ್ ಕ್ವಾಲಿಫೈ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಯ್ತು. ಈ ಸಲನು ಇವಾಗ್ಲೇ RFDL ಆಗ್ತಾ ಇದೆ. ಇನ್ 2 ಮ್ಯಾಚಸ್ ಇದೆ. 2 ಮ್ಯಾಚ್ BFC ಗೆಲ್ಬೇಕು ಬಿಬಿಯಾನೋ ಅಂಡರ್. ಸೊ ಗೆದ್ರೆ ನೆಕ್ಸ್ಟ್ ರೌಂಡ್ ಕ್ವಾಲಿಫೈ ಆಗ್ತೀವಿ. ಸೊ ಅದು ಸಹ ತುಂಬಾ ಇಂಪಾರ್ಟೆಂಟ್. ಐ ಮೀನ್ ನನ್ನ ಪ್ರಕಾರ RFDL is the most important tournament for the reserve team. Super division anyway fine. I mean ಗೆದ್ರು ನಮ್ಗೇನು ನೆಕ್ಸ್ಟ್ ಪ್ರಮೋಷನ್ ಅದೇನು ಇರಲ್ಲ, ಹೇಗೂ ರಿಸರ್ವ್ ಟೀಮ್ ಅಲ್ವಾ. ಸೊ ಅದು ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೂಪರ್ ಡಿವಿಷನ್ ಅಲ್ಲಿ. ತುಂಬಾ ಪ್ಲೇಯರ್ಸ್, ತುಂಬಾ ಹೈ ಗೋಲ್ ಸ್ಕೋರಿಂಗ್ ಎಲ್ಲವೂ ಚೆನ್ನಾಗಿದೆ. ಸೊ ಓವರ್ ಆಲ್ ಐ ಥಿಂಕ್ ಹಿ ಹ್ಯಾಸ್ ಡನ್ ಫೈನ್. ಬಟ್ ಅದೇ RFDL ಅಲ್ಲಿ ಒಂದು ಈ ಸಲ ಕ್ವಾಲಿಫೈ ಆಗ್ಬೇಕು ನೆಕ್ಸ್ಟ್ ಏನ್ ಕಪ್ಗೆ ಅನ್ನೋದೇ. ವಂಡರ್ಫುಲ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮೂಸಾ ಟೈಮ್ ಹೋಗ್ತೀನಿ. ಮೂಸಾ ಟೈಮ್ ಅಲ್ಲಿ ವಿ ಆಲ್ವೇಸ್ ಹ್ಯಾಡ್ ಕಪಲ್ ಆಫ್ ಗೈಸ್ ವಿ ಆಲ್ವೇಸ್ ಲುಕ್ ಅಪ್. ಫಾರ್ ಎಕ್ಸಾಂಪಲ್ ಬಿಫೋರ್ ಇವಾಗ ಯಾರಿಗೆ ನಮ್ ಅಮಯ್ ಇದ್ದ, ಅಮಯ್ ಬ್ಯಾಚ್ ಇತ್ತು. ಅಮಯ್ ಬ್ಯಾಚ್ ಅಲ್ಲಿ ಅಮಯ್ ವಾಸ್ ವೆರಿ ಗುಡ್. ಸೊ ಅವ್ನ್ ಬಂದ ಮೇನ್ ಟೀಮ್ಗೆ. ಅದಾದ್ಮೇಲೆ ಎವ್ರಿ ಒನ್ ಲವ್ಡ್ ದಮಾಯತ್. ಸೊ ದಮಾಯತ್ ಬರ್ತಾನೆ ಅನ್ಕೊಂಡ್ವಿ. ಸೊ ದಮಾಯತ್ ಸಮ್ BFC ಗೇವ್ ಅಪ್ ಆನ್. ಸೊ ದಮಾಯತ್ ಹೋದ. ಆತರ ಈ ರಿಸರ್ವ್ ಟೀಮ್ ಅಲ್ಲಿ ಹೂ ಆರ್ ದಿ ಯಾರು ಅನ್ಸುತ್ತೆ ನಿಮ್ ನೇಮ್ಸ್ ಇದಾವ ನಿಮ್ಗೆ 1-2-3 ದಟ್ ಫ್ಯಾನ್ಸ್ ಶುಡ್ ಲುಕ್ ಔಟ್ ಫಾರ್? ಐ ಥಿಂಕ್ ತುಂಬಾ ಟೈಮ್ ಇಂದ ಟೀಮ್ ಅಲ್ಲಿ ಇರೋರಲ್ಲಿ ರಾಶಿದ್ ಸಿಕೆಗೆ ಆಪರ್ಚುನಿಟಿ ಕೊಡ್ಬೋದು. ಐ ಮೀನ್ ಶ್ರೇಯಸ್ ಕೇತ್ಕರ್, ರಾಶಿದ್ ಸಿಕೆ ಆಡ್ತಾ ಇದ್ದಾರೆ. ಬಟ್ ರಾಶಿದ್ ಸಿಕೆ ಹ್ಯಾಸ್ ಬಿನ್ ಡೂಯಿಂಗ್ ಬೆಟರ್ ವಿತ್ ರಿಸರ್ವ್ ಟೀಮ್ ಅಲ್ಲಿ. ಸೊ ಮೇ ಬಿ ಕ್ಯಾನ್ ಬಿ ಗಿವನ್ ಎ ಚಾಯ್ಸ್. ಅಂಡ್ ಆಫ್ ಕೋರ್ಸ್ ನಮ್ ಜೋಶುವಾ ಡಿ ಸಿಲ್ವಾ ಗೋವಾದವರು. ಸೊ he has scored almost double the goal as next highest goal scorer in super division. So ಅವರಿಗೆ ಅದೇ ಫಾರ್ವರ್ಡ್ಸ್ ಬಗ್ಗೆ ಮಾತಾಡುವಾಗ ಎಲ್ಲ ಪ್ರಮೋಟ್ ಮಾಡಿರೋ ಎಲ್ಲ ಪ್ಲೇಯರ್ಸ್ ಫೇಲ್ ಆಗಿದ್ದಾರೆ. ಸೊ ಆ ರೀತಿಯಲ್ಲಿ ಬಟ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಮತ್ತೆ ಹೈಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅವರಿಗೆ ಒಂದು ಚಾನ್ಸ್ ಕೊಡ್ಬೋದು ಮೇ ಬಿ ನೆಕ್ಸ್ಟ್ ಸೀಸನ್. ಆಮೇಲೆ ಮಿಡ್ ಫೀಲ್ಡರ್ ಸೋಹಮ್ ಅಂತ, ಇವರು ತುಂಬಾ ಹೆಂಗಿರುವಾಗ BFC ಅಲ್ಲಿ ಆಡಿದ್ರು ಅಕಾಡೆಮಿಯಲ್ಲಿ. ಆಮೇಲೆ ಯುರೋಪಿಗೆಲ್ಲ ಹೋಗಿ ಸ್ವಲ್ಪ 3-4 ವರ್ಷ ಲೋವರ್ ಡಿವಿಷನ್ಸ್ ಎಲ್ಲ ಆಡಿ ಬಂದಿದ್ದಾರೆ. ಸೊ ಈಸ್ ಆಲ್ಸೋ ಎ ಗುಡ್ ಟ್ಯಾಲೆಂಟ್. ಸೊ ಅವ್ರ ಬಗ್ಗೆ ನೋಡೋಣ, ಅವರನ್ನು ನೆಕ್ಸ್ಟ್ ಇಯರ್ ನಾನೇನೋ ಚಾನ್ಸ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಒಂಥರ ನೆಮಿಲ್ ತರ ಸ್ಟೋರಿನಾ ಈಗ ಸೋಮ್ದು? ನೆಮಿಲ್ ತರ ಅಂದಲ್ಲ, ಬಟ್ ಮೋರ್ ಅಂಡ್ ಮೋರ್ ಐ ಸಿ ತುಂಬಾ ಬೆಂಗಳೂರಿಂದ ಯಂಗ್ಸ್ಟರ್ಸ್, ಅಟ್ ಲೀಸ್ಟ್ ಬೆಂಗಳೂರು ಪ್ಲೇ ಫುಟ್ಬಾಲ್ ಅಲ್ಲಿ ಆಡಿರೋ ಯಂಗ್ಸ್ಟರ್ಸ್ 17-18 years ಅಲ್ಲಿ ಅಟ್ ಲೀಸ್ಟ್ ಹೊರಗೆ ಟ್ರೈ ಮಾಡ್ತಿದ್ದಾರೆ. ಐ ಮೀನ್ ಸಮ್ ಹ್ಯಾವ್ ರಿಚ್ ಪೇರೆಂಟ್ಸ್, ಸಮ್ ಆರ್ ಟ್ಯಾಲೆಂಟೆಡ್, ಬಟ್ even if they are rich parents, they still gain knowledge ಅಲ್ವಾ, ಅಲ್ಲಿ ಹೋಗಿ ಇಂಪ್ರೂವ್ನೇ ಆಗೋದಲ್ವಾ. ಸೊ ಆ ತರ ತುಂಬಾ ಪ್ಲೇಯರ್ಸ್ ಆಗ್ತಿದ್ದಾರೆ. ಸೋಮ್ ಆಲ್ಸೋ ವೆರಿ ಟ್ಯಾಲೆಂಟೆಡ್. BFC ಅಂಡರ್-13, ಅಂಡರ್-15 ಟೀಮ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಬೇರೆ ಅಕಾಡೆಮಿಸಿಗೂ ಆಡಿದ್ದಾರೆ. ಈ ವರ್ಷ ಪುಟ್ಟಯ್ಯ ಮೆಮೋರಿಯಲ್ ಕಪ್ ಅಲ್ಲಿ 1-2 ಅಸಿಸ್ಟ್ ಎಲ್ಲ ನೋಡಿದೀವಿ. ತುಂಬಾ ಚೆನ್ನಾಗಿತ್ತು. ವೆರಿ ಟ್ಯಾಲೆಂಟೆಡ್ ಪ್ಲೇಯರ್. ಸೊ ಅದೇ ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ಐ ಥಿಂಕ್ ದಟ್ಸ್ ವಾಟ್ ಅಲ್ಲ. ಜರಗೋಜಾ ಸ್ವಲ್ಪ ಅಲ್ಲಿ ಅಟೆನ್ಷನ್ ಕೊಡ್ಬೇಕಾಗುತ್ತೆ ಅನ್ಕೋತೀನಿ ನಾನು. ಯಾಕಂದ್ರೆ ಅಗೇನ್ ವಿನಿತ್ ಬಿಟ್ರೆ ವಿ ಡಿಂಟ್ ಗೆಟ್ ಮಚ್ ಆಫ್ ನಮ್ ರಿಸರ್ವ್ ಬಾಯ್ಸ್ ಯಾರು ಅಷ್ಟೊಂದು ಚಾನ್ಸ್ ಸಿಗ್ಲಿಲ್ಲ. ಅದನ್ನ ನಾವು ಆಕ್ಚುಲಿ ಹೇಳ್ಬೋದು. ಏನಕ್ಕಂದ್ರೆ ಪ್ರೆಸೆಂಟ್ಲಿ ವಿ ಆರ್ ಫೈಟಿಂಗ್ ಫಾರ್ ದ ಟಾಪ್ ಆಫ್ ದ ಟೇಬಲ್. ಸೊ ವಿ ಕಾಂಟ್ ಜಸ್ಟ್ ಏನಾದ್ರು ಲೆಟ್ ಗೋ ಅವರ್ ಗಾಡ್ ಅಲ್ಲ. ಈ ಟೈಮ್ ಅಲ್ಲಿ ರಿಸ್ಕ್ ತೊಗೊಳಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಮೇ ಬಿ ಇಫ್ ವಿ ಡೂ ವೆರಿ ವೆಲ್ ಇನ್ ಲೀಗ್ ಸ್ಟೇಜ್, ಸೂಪರ್ ಕಪ್ ಅದೆಲ್ಲ ನೋಡ್ಬೋದು ಅನ್ಕೋತೀನಿ ನಾನು. ರಿಕ್ಕಿ ಬಗ್ಗೆ ಎಷ್ಟ್ ತುಂಬಾ ಫಾಲೋ ಮಾಡಿದಿರ ರಿಕ್ಕಿ ಲೆಫ್ಟ್ ಬ್ಯಾಕ್ ಅಲ್ಲಿ. ಎನಿವೇ ಆಲ್ರೆಡಿ ನಮ್ಮ ಇವಾಗ ಆಕ್ಚುಲಿ ಲೆಫ್ಟ್ ಬ್ಯಾಕ್ ತುಂಬಾ ಹೋಗಿದೆ ಅಲ್ಲ ಇವಾಗ. ರೋಷನ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂಡ್ ಆಲ್ಸೋ ದೇರ್ ಇಸ್ ಮೊಹಮ್ಮದ್ ಸಲಾ. ಸೊ ರಿಕ್ಕಿ ಚಾನ್ಸ್ ಸಿಗುತ್ತೆ ಅಂತೀರಾ? ಮತ್ತೆ ನೆಕ್ಸ್ಟ್ ಎಲ್ಲಾದ್ರು ಬೇರೆ ಕಡೆ ಹೋಗ್ತಾರೆ ಅಂತೀರಾ ಅವ್ರು ನೆಕ್ಸ್ಟ್ ಇಯರ್? ಯಾಕಂದ್ರೆ ಐ ಥಿಂಕ್ ಲುಕ್ ಲೈಕ್ಸ್ ದಟ್ ಅಲ್ಲ. ಐ ಥಿಂಕ್ 3 ವರ್ಷ ಆಡಿದ್ರು ಆಲ್ರೆಡಿ ಇವಾಗ. ಇಲ್ಲ, ರಿಕ್ಕಿ ಬಂದು ಲಾಸ್ಟ್ ಇಯರ್ ಬಿಬಿಯಾನೋ ಜೊತೆ ಬಂದಿದ್ದು.
ಹೀಸ್ ಅಂಡರ್ 17 ಬ್ಯಾಚ್ ಇಂದ ಬಂದಿದ್ದಾರೆ ರಿಕ್ಕಿ. ಸೊ ನನ್ನ ಪ್ರಕಾರ ಅವ್ರಿಗಿನ್ನ ಟೈಮ್ ಇದೆ. ಬಟ್ ಏನು ಹೇಳ್ತೀನಿ, ರಿಕ್ಕಿ ಹ್ಯಾಸ್ ಗಾಟ್ ಗುಡ್ ಬೇಸ್ ಅಂಡ್ ಕ್ರಾಸಸ್ ತುಂಬಾ ಚೆನ್ನಾಗಿದೆ, ಸೇಮ್ ಲೈಕ್ ರೋಷನ್. ಸಾಲಾ ಕೂಡ ನನ್ಗೆ ಅದೇ ಆಶ್ಚರ್ಯ ಆಯ್ತು, ಸಾಲಾ ರೋಷನ್ ಇಬ್ರು ಒಂದೇ ಇದ್ದಾರೆ, ಬಟ್ ರೋಷನ್ ಇಸ್ ವೇ ಹೆಡ್ ಅಂತ ಅನ್ನಿಸ್ತು ನಾವು ಸಾಲಾ ನೋಡಿದಾಗ. ಅದೇ ಇವಾಗ ಏನಾಗುತ್ತೆ, ಈ ತರ ಒಳ್ಳೆ ಪ್ಲೇಯರ್ಸ್ ಇವಾಗ ರಿಕ್ಕಿ ನಾವೆಲ್ಲ ತಗೊಂಡ್ ಬಂದು ನಾವು ಡೆವಲಪ್ ಮಾಡಿ ಬೇರೆಯವ್ರು ಕೊಡೋಕ್ಕಿಂತ ವಿ ಶುಡ್ ಪ್ರೊಟೆಕ್ಟ್ ಅಂಡ್ ಪ್ರಿಸರ್ವ್ ದೆಮ್. ಇವಾಗ ಎಲ್ಲಾ ಗೇಮ್ಸ್ ಆಡ್ಬೇಕಂತಿಲ್ಲ. ಇವಾಗ ಸೂಪರ್ ಕಪ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ರಿಕ್ಕಿನ ಸಬ್ಬಾಗಿ ಆಡಿಸ್ಲಿ, ರೋಷನ್ ಬೇಕಾದ್ರೆ ಇಂಪಾರ್ಟೆಂಟ್ ಗೇಮ್ ಅಲ್ಲಿ ಆಡಿಸ್ಲಿ, ಇಲ್ಲ ಇವ್ರನ್ನ ಸಾಲಾನ ನಾವು ಸ್ಟಾರ್ಟ್ ಮಾಡಿಸ್ಬೋದು. ಸೊ ಆ ತರ ಅವಾಗ ಗೇಮ್ ಟೈಮ್ ಸಿಕ್ಕಿದಾಗ ರಿಕ್ಕಿ ಇದ್ರಲ್ಲಿ ಗೊತ್ತಾಗುತ್ತೆ. ಈ ವರ್ಷ ನೆಕ್ಸ್ಟ್ ವರ್ಷ ಡೌಟ್ ನನಗೆ ಪ್ರಾಬಬ್ಲಿ. ಅದಾದ್ಮೇಲೆ ಒನ್ ಫಾರ್ ದ ಫ್ಯೂಚರ್ ಅಂದ್ರೆ ರಿಕ್ಕಿ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಜೋಶುವಾ ಡಿಸಲ್ವಾ ನಾನು ತುಂಬಾ ಫಾಲೋ ಮಾಡಿದ್ದೆ ಲಾಸ್ಟ್ ಸೀಸನ್ ಇಂದಾನೆ. ಅವರು ಸ್ಪೋರ್ಟಿಂಗ್ ಗೋವಾಗ ಆಡಿದಾಗ ಒಳ್ಳೆ ಫಿಸಿಕ್ ಇದೆ, ಸೇಮ್ ಇರ್ಫಾನ್ ಎಡ್ವರ್ಡ್ ತರಾನೆ ಒಳ್ಳೆ ಫಿಸಿಕ್, ಒಳ್ಳೆ ಪೇಸು. ಇರ್ಫಾನ್ ಎಡ್ವರ್ಡ್ ಏನಿತ್ತಂದ್ರೆ BDF ಅಲ್ಲಿ ಇದ್ದಾಗ ಒಂದು ಫಿನಿಶಿಂಗ್ ಸ್ವಲ್ಪ ಪೂರ್ ಇತ್ತು, ಚೆನ್ನೈಗೆ ಹೋದ್ಮೇಲೆ ಇಂಪ್ರೂವ್ ಆಗಿದ್ದು ಫಿನಿಶಿಂಗು. ಬಟ್ ಜೋಶುವಾ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್, ಅವನು ಫಿನಿಶಿಂಗ್ ಇಂದಾನು ಬಂದಿದ್ದಾನೆ. ಸೊ ನನಗೆ ಇನ್ಸ್ಟೆಡ್ ಆಫ್ ಮೊಲ್ಲ ನಾನು ಜೋಶುವಾ ನೋಡ್ಬೇಕಂತ ಆಸೆ ಇದೆ. ಓಕೆ, ಸೊ ಅದ್ರಲ್ಲೂ ಈ ರಿಕ್ಕಿ ಅಂತ ಪ್ಲೇಯರ್ಸ್ ಅನ್ನು BFC ಲೋನ್ ಮಾಡಬೇಕು. ಐ ಮೀನ್ ಇಬ್ರು ಮಾಡಿದ್ದಾರೆ ಸ್ಪೋರ್ಟಿಂಗ್ ಕ್ಲಬ್ ಬೆಂಗಳೂರಿಗೆ. ಸೊ ದಟ್ ವೇ ಈ ತರ ಪ್ಲೇಯರ್ಸ್ ಅನ್ನು ತುಂಬಾ ಲೂಸ್ ಮಾಡಿದ್ದೇವೆ. ಈ ತರ ಪ್ಲೇಯರ್ಸ್ ಈ ಮೆಕಾರ್ಥನ್ ಕೂಡ FCB ಗೆ ಸೈನ್ ಮಾಡಿ ಇವಾಗ ಎಷ್ಟು ಚೆನ್ನಾಗಿ ಆಗ್ತಿದ್ದಾರೆ. ವಿ ಕುಡ್ ಈಸಿಲಿ ಪ್ರಮೋಟೆಡ್ ಹಿಮ್ ಆರ್ ಲೋನ್ ಮಾಡಿರಬಹುದಿತ್ತು ಇಲ್ಲಿ. ಸೊ ಸಚ್ ಪ್ಲೇಯರ್ಸ್ ವಿ ಲಾಸ್ಟ್ ಮೆನಿ. ಐ ಥಿಂಕ್ ನನಗೆ ಆತರ ಲುಕ್ ಬ್ಯಾಕ್ ಮಾಡಿದಾಗ ನನಗೆ ಹಿಂದೆ ನೋಡಿದಾಗ ಯಾರು ಆತರ ಬೇಜಾರಾಗೋದಂದ್ರೆ ಬಿಟ್ಕೊಟ್ಟು ರೀಸನ್ಸ್ ಅಲ್ಲಿ ಒಂದು ತಾಯಿ ಸಮ್ಮೋ ವಿ ಶುಡ್ ಹ್ಯಾವ್ ಕೆಪ್ಟ್ ಹಿಮ್ ಅಲ್ಲ. ಏನೋ ಒಂದು ಕ್ಲಾಸ್ ಆದ್ರೆ ಇಟ್ಟು ತಾಯಿನ ಇಟ್ಕೋಬೇಕಿತ್ತು. ಬಿಕಾಸ್ ಒಳ್ಳೆ ಪೆಡಿಗ್ರಿ. ಅದು ಬಿಟ್ರೆ ಮೆಕಾಟನ್ ಅವ್ನ ಆಕ್ಚುಲಿ ಜಾಗ ಹುಡ್ಕೊಂತ ಹೋದ್ನಲ್ಲ, ಅವನು ಇಲ್ಲಿ ಇರ್ಲಿಲ್ಲ, ಹೋದ ಅವನು. ಎಕ್ಸಾಕ್ಟ್ಲಿ. ಸೊ ಈವೆಂಟ್ ನಿಜ ಆತರ ಅದನ್ನ ಹೇಳ್ತಿರೋ ಶ್ರೇಯಸ್ ಕೂಡ ಅದೇ ಟ್ರೈ ಮಾಡ್ಬೇಕಂತ. ಎಕ್ಸಾಕ್ಟ್ ಪಾತ್ ಆಫ್ ಮೆಕಾಟನ್ ಫಾಲೋ ಮಾಡ್ಬೇಕು ಶ್ರೇಯಸ್. ಬಿಕಾಸ್ ಈಸ್ ಆಲ್ಸೋ ಗುಡ್ ಟ್ಯಾಲೆಂಟ್. ನಮ್ಗೆ ಪ್ರೆಸೆಂಟ್ಲಿ ನೋಡಿದ್ರೆ ಕೊಡ್ಬೇಕು, ಅವ್ನಿಗೆ ಚಾನ್ಸ್ ಏನು ಕೊಡ್ತಿಲ್ಲ ಗೊತ್ತಿಲ್ಲ. ಪ್ರೆಸೆಂಟ್ಲಿ BFC ಟೀಮ್ ಅಂತ ನೋಡಿದಾಗ ಎಷ್ಟು ಜನ ಮಾತಾಡಿ, ಸ್ಟೇಡಿಯಂ ಅಲ್ಲಿ ಮಾತಾಡಿ, ಹೊರಗಡೆ ಮಾತಾಡಿ, ನಮ್ BFC ಜೊತೆ ಮಾತಾಡಿದಾಗ ಎಲ್ಲರೂ ಹೇಳೋದು ಒಂದೇ ಏನಂದ್ರೆ ಇಂಡಿಯನ್ ಫಾರ್ವರ್ಡ್ ಬೇಕು, ಇಂಡಿಯನ್ ಮಿಡ್ಫೀಲ್ಡ್ ಬೇಕು ನಮಗೆ, ಕ್ರಿಯೇಟಿವ್ ಮಿಡ್ಫೀಲ್ಡ್. ಸಮೋನ್ ಹೂ ಕ್ಯಾನ್ ಮಿರರ್ ದ ಎಫರ್ಟ್ಸ್ ಆಫ್ ಯಾಸಿರ್ ಅಥವಾ ಬ್ರಾಂಡನ್. ಈ ತರ ಯಾರೋ ಒಬ್ಬ ಪ್ಲೇಯರ್ ಬೇಕು ನಮಗೆ, ಇಲ್ಲ. ಸೊ ಇರನ್ನೇ ಆಕ್ಚುಲಿ ಫನಾಯ್ ಅಥವಾ ನಮ್ಮ ಫನಾಯ್ ಅಥವಾ ಇಲ್ಲಾಂದ್ರೆ ನಮ್ಗೆ ಯಾರು ಇವನು ವಿನೀತ್ನೇ ನಾವು ಅಲ್ಲೇ ಯೂಸ್ ಮಾಡ್ತಿದೀವಿ. ಯಾ, ಸೊ ಅಗೇನ್ ವಿನೀತ್ ಅಗೇನ್ ಇಸ್ ನಾಟ್ ಎ ಅಟ್ಯಾಕಿಂಗ್ ಮಿಡ್ಫೀಲ್ಡರ್. ನೀನ್ ಅವನ್ನ ಡೀಪ್ ಇಂದ ಯೂಸ್ ಮಾಡ್ಕೋರಿ, ಅವ್ನಿಗೆ ಬಾಲ್ ಕೊಡಿ, ಬಟ್ ಅವ್ನ್ ನೀನ್ ಸಡನ್ ಆಗಿ ಥ್ರೂ ಬಾಲ್ ಪಾಸ್ ಕೊಡ್ತಾನೆ, ಬಟ್ ಈಸ್ ನಾಟ್ ಏನಾದ್ರು ಮುಂಚೆಯಿಂದ ಅವ್ನು ಅದನ್ನ ಆಡ್ಕೊಂಡ್ ಬಂದಿಲ್ಲ. ಶ್ರೇಯಸ್ ಇದ್ದಾನೆ, ಶ್ರೇಯಸ್ ಕೊಡ್ಬೇಕು ಚಾನ್ಸು. ಇರ್ದಿದ್ರೆ ನಾನು ಅದೇ ಅಂತಿರೋದು, ಇವಾಗ ಯಾಕೆ BFC ಯಾಕೆ ಆತರ ಪ್ಲೇಯರ್ಸ್ ನ ಪ್ರಮೋಟ್ ಮಾಡಲ್ಲ ಅಂತ ಮಾಡ್ಬೇಕು. ಹೋಪ್ಫುಲಿ ಸೋಹಮ್ ಇಸ್ ಸಂಬಡಿ. ಸೊ ನಮ್ಮ ಹುಡುಗರು ಹೇಳಿರೋ ಪ್ರಕಾರ ಸೋಹಮು, ರಿಕ್ಕಿ, ಡಿಸಿಲ್ವಾ, ಈ 3 ನೇಮ್ಸ್ ನ ನೋಡಿ ಅಂತ ಹೇಳಿದಾರೆ. ನಾನ್ ಲಾಸ್ಟ್ ಇಯರ್ ಹೇಳಿದ್ದೆ ಆಶಿಕ್ ಬರ್ತಾನೆ ಅಂತ. ಆಶಿಕ್ ಇಸ್ ಇನ್ ದಿ ಸ್ಕ್ವಾಡ್, ಬಟ್ ಅವನಿಗೂ ಚಾನ್ಸ್ ಸಿಗೋದು ಕಷ್ಟ ಇದೆ. ಐ ಥಿಂಕ್ ಆಶಿಕ್ ಹೈಟ್ ಅದೆಲ್ಲ ನೋಡಿದ್ರೆ ISL ಅವರು ಇನ್ನೊಂದೆರಡು 3 ವರ್ಷ ಇರ್ಬೋದು, ಹಂಗೇನ್ ಪ್ರಾಬ್ಲಮ್. 17 or 18. ಮಿಸ್ ಮಾಡಬಾರ್ದು. ಜೋಶುವಾ ಇಸ್ ಆಲ್ರೆಡಿ 22. ಎಕ್ಸಾಕ್ಟ್ಲಿ. ಇನ್ನ ನೀವು ವಿನೀತ್ ಬಗ್ಗೆ ಹೇಳಿದ್ರಲ್ಲ, ವಿನೀತ್ ಇವಾಗ ಅಟ್ಯಾಕಿಂಗ್ ಮಿಡ್ ಫೀಲ್ಡರ್ ಆಗ್ತಿರೋದು ತುಂಬಾ ಲೈಕ್ ಖುಷಿ ಆಗ್ತಿದೆ. ಬಿಕಾಸ್ ಯಾಕಂದ್ರೆ ಆ ಸೆನ್ಸ್ ತುಂಬಾ ಇದೆ ವಿನೀತ್ಗೆ. ಯಾವಾಗ ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತದೆ, ಅಡಾಪ್ಟ್ ಆಗ್ಬಿಟ್ಟಿದ್ದಾನೆ. ಏನು ಅಡಾಪ್ಟೇಷನ್ ಆಡಿದಾನೆ. ಐ ಮೀನ್ ರೀಸೆಂಟ್ಲಿ ರಿಸಲ್ಟ್ಸ್ಗೆ ಬಿಬಿಯಾನೋ ಅಂಡರ್ ವಿಂಗ್ಸ್ ಅಲ್ಲಿ ಆಡಿರ್ಬೋದು ಅಥವಾ, ಬಟ್ ಮೊದಲೆಲ್ಲ ಹಿ ಹ್ಯಾಸ್ ಪ್ಲೇಡ್ ಇನ್ ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಆಲ್ಸೋ. ಹೌದು, ಯಾಕೆಂದ್ರೆ 2 ಗೋವಾ ಮೇಲೆ 2 ಚಾನ್ಸ್ ಅವನೇ ಕ್ರಿಯೇಟ್ ಮಾಡೋದು, ಅವನಿಂದಾನೇ ಆಗೋದು. ಒಂದು ಗೋಲ್ ಹೋಗಿದ್ದು, ಇನ್ನೊಂದು ಅವನು ಪ್ರೆಸ್ ಮಾಡ್ತಾನೆ ಒಡಾಯ್ನ, ಅವಾಗ ಬಾಲ್ ಲೂಸ್ ಆಗುತ್ತೆ, ಅವಾಗ ಡಿಯಾಸ್ ಅವನಿಗೆ ಪಾಸ್ ಕೊಡ್ತಾನೆ. ಸೊ ವಿನೀತ್ ಸೆಕೆಂಡ್ ಗೋಲ್ ವಾಸ್ ಅಬ್ಸಲ್ಯೂಟ್ಲಿ ಕ್ರಿಯೇಟೆಡ್ ಬೈ ವಿನೀತ್ ಒಂದೇ. ಅದು ಔಟ್ ಆಫ್ ನೋವೇರ್ ಗೊತ್ತಾ, ಅದು ಸಖತ್ ತಗೊಂಡ. ಮತ್ತೆ ಆ ಟರ್ನ್ ಸ್ಪಿನ್ ಆಗೋದೆಲ್ಲ, ಮತ್ತೆ ಕರೆಕ್ಟ್ ಟೈಮಿಗೆ ಬಾಲ್ ರಿಸೀವ್ ಮಾಡಿ ಬೇರೆ ಕಡೆ, ಐ ಮೀನ್ ಏನಂತಾರೆ ಅದಕ್ಕೆ, ಶೋಲ್ಡರ್ ಡ್ರಾಪ್ ಮಾಡೋದೆಲ್ಲ, ಈಸ್ ವೆರಿ ಗುಡ್ ವಿತ್ ದಟ್. ಬಟ್ ನೊಗ್ವೇರಾನೇ ಇರ್ಲಿಲ್ಲ ಲಾಸ್ಟ್ ಗೇಮ್, ನೊಗ್ವೇರಾನೇ ಇರ್ಲಿಲ್ಲ. ವಿನೀತ್ ನಮ್ಗೆ ನೊಗ್ವೇರಾ ತರ ಆಡಿದ ನಿಜ ಖುಷಿ ಆಯ್ತು. ವಿನೀತ್ ತುಂಬಾ ಇನ್ನ ಕೆಲವು ಗೇಮ್ಸ್ ಅಲ್ಲೂ ಹಿಂಗೆ ಆಡ್ತಾನೆ. ಹೋಪ್ಫುಲಿ ವಿನೀತ್ ನೊಗ್ವೇರಾನ ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಅಲ್ಲಿ ನೋಡಿ ಒಂದು ಪೆಟ್ರೋ ಕಪ್ ಅನ್ನ ನೋಡ್ಬೇಕಂತ ಇದೆ. ನಿಜ.
ನಿಜ ಆ ತರ ನೋಡೋಕೋದ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಹೋಪ್ಫುಲಿ ವಿ ಪ್ರಮೋಟ್ ಫ್ಯೂ ಮೋರ್ ಫ್ರಮ್ ದಿ ರಿಸರ್ವ್ ಅಂತ ಹೇಳ್ತಾ. ಸೊ ನಮ್ಮ ಹುಡುಗರು ತಗೊಂಡ್ರ ನೇಮ್ಸ್ ಯಾವ ಅಂದ್ರೆ ಜೋಶ್ವಾ, ಸೋಮ್ ಅಂಡ್ ನೆಕ್ಸ್ಟ್ ರಿಕಿ. ಇವಾಗ ಆಲ್ರೆಡಿ ಸಿಕ್ಕಿದ್ದಾನೆ ರಶೀದ್ ಕೆ. ಸೊ ರಾಶಿದ್ ಕರ್ನಾಟಕ ಟೀಮ್ ಕೂಡ ಆಡಿದ. ಸೊ ನೋಡೋಣ ನೋಡೋಣ ಯಾರ್ದು ಯಾರು ಸರಿ ಹೋಗ್ತಾರೆ ಅಥವಾ ಯಾರು ಬರ್ತಾರೆ ಮುಂದೆ ಅಂತ. ಫುಲ್ಲಿ ಮೊಲ್ಲ ಟೈಮ್ ಕೊಡ್ಬೇಕು. ಮೊಲ್ಲ ಇದೆ ಟಾಪ್ ಪ್ರಾಸ್ಪೆಕ್ಟ್. ಸೊ ಮೊಲ್ಲನೆಲ್ಲ ಹಂಗ್ ಬಿಡಬಾರ್ದು. ಮೊಲ್ಲ ಟೈಮ್ ಕೊಡ್ಬೇಕು ಅನ್ಕೋತೀನಿ. ಈ ಇಯರ್ ಅಲ್ಲಿ 2024 BFC ವುಮೆನ್ಸ್ ಲಾಸ್ಟ್ ಸೀಸನ್ ಆಕ್ಚುಲಿ ನಾವು ಜಸ್ಟ್ ಮಿಸ್ ಆಗಿದ್ವಲ್ಲ ರಿಲಿಗೇಷನ್ ಇಂದ. ಅದಾದ್ಮೇಲೆ ಈ ಸೀಸನ್ ಪರ್ಫಾರ್ಮೆನ್ಸ್ ನಾವೆಲ್ಲ ಮಾತಾಡಿದ್ವಿ. ಒಂದ್ ಸಮರೈಸ್ ಮಾಡ್ಬೇಕಂದ್ರೆ ಮತ್ತೆ ಒಂದಿಷ್ಟು ನಮ್ಮ BFC ಹುಡುಗಿರೆಲ್ಲ ಇವಾಗ ಬೇರೆ ಟೀಮ್ ಹೋಗ್ತಿದ್ದಾರೆ IWL ಗೆ. ಅದ್ರ ಬಗ್ಗೆ ಒಂದ್ ರೌಂಡ್. ಅದೇ ಸೊ ಬೇಸಿಕ್ಲಿ BFC ಇಸ್ ಪ್ಲೇಯಿಂಗ್ ಸ್ಟಿಲ್ ಅಂಡರ್ 17 ಸೈಡ್ ಅನ್ನು ಆಡ್ಸ್ತಾ ಇದಾರಲ್ಲ. ಸೊ ಅಂಡರ್ 15 BFC ಸ್ಟಾರ್ಟ್ ಮಾಡಿದೆ ಅಂಡರ್ 15 ಸೈಡ್ ಅನ್ನು. ಸೊ ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಲೋಕಲ್ ಪ್ಲೇಯರ್ಸ್, ಎಲ್ಲ ಲೋಕಲ್ ಪ್ಲೇಯರ್ಸ್, ಬ್ಯಾಂಗ್ಳೂರ್ ಪ್ಲೇಯರ್ಸ್, ಕರ್ನಾಟಕ ಪ್ಲೇಯರ್ಸ್ ಅನ್ನ ಯೂಸ್ ಮಾಡ್ಕೊಂಡು ವುಮೆನ್ಸ್ ಟೀಮ್ ಸ್ಟಾರ್ಟ್ ಮಾಡಿದ್ವಿ. ನಾವೇನು ಮಾರ್ಕ್ಯೂ ಸೈನಿಂಗ್ ಮಾಡಿಲ್ಲ, ಮಣಿಪುರಿಂದ ಆಗ್ಲಿ, ಬೇಸಿಕ್ಲಿ ಮಣಿಪುರಿಂದ ಎಲ್ಲ ಸೈನಿಂಗ್ ಮಾಡಿಲ್ಲ. ಸೊ ವಿ ವಾಂಟೆಡ್ ಟು ಪ್ರಮೋಟ್ ಪ್ಲೇಯರ್ಸ್ ಅಂದ್ರೆ ಡೆವಲಪ್ ಮಾಡಿ ಕರ್ನಾಟಕ ವುಮೆನ್ಸ್ ಲೀಗ್ ಗೆದ್ದು IWL2 ಆಡ್ಬೇಕು ಅನ್ನೋದು ಪ್ಲಾನ್ ಆಗಿದೆ. ಸೊ ನಮ್ಮ ಮಾರ್ಕಿ ಬಂದು ಐ ಥಿಂಕ್ ಮಾರ್ಕಿ ಸೈನಿಂಗ್ ಬಂದು ಫಾತಿಮಾನೇ ಅಲ್ಲ ನಮ್ಗೆ ಗೋವಾದಿಂದ ಏನ್ ಕರ್ಸಿದ್ವಿ. ಅದರ್ವೈಸ್ ಎಲ್ಲ ಲೋಕಲ್ ವೆರಿ. ಸೊ ಹಂಗೆ ಅದೇ ಸೊ ಇದು ತುಂಬಾ ಯೂಸ್ಫುಲ್ ಆಗಿದೆ. ಸೊ ಆಸ್ ವಿ ನೋ ತುಂಬಾ ಲೋಕಲ್ ಪ್ಲೇಯರ್ಸ್, ವುಮೆನ್ಸ್ ಪ್ಲೇಯರ್ಸ್ ನಮ್ದು IWL ಇರ್ಲಿಲ್ಲ 3-4 ವರ್ಷ ಹಿಂದೆ ಎಲ್ಲ ಇರ್ಲೇ ಇಲ್ಲ. ಸೊ ಇವಾಗ ಕಿಕ್ ಸ್ಟಾರ್ಟ್ ಕೂಡ ಅವ್ರದ್ದು ತುಂಬಾ ಪ್ಲೇಯರ್ಸ್ ಅನ್ನು ಡೆವಲಪ್ ಮಾಡ್ತಿದ್ದಾರೆ. ಸೊ ಅವ್ರು ಕೂಡ IWL ಇದ್ದಾರೆ. ಬೇಸಿಕ್ಲಿ BFC ಇದ್ದು ಸೊ ತನ್ವಿ ನಾಯರ್. ಸೊ ಇವರು ಕರ್ನಾಟಕ ವುಮೆನ್ಸ್ ಲೀಗ್ ರೀಸೆಂಟ್ಲಿ ಆಗಿತ್ತಲ್ಲ, ಅದರಲ್ಲಿ ಮಿಡ್ ಫೀಲ್ಡರ್ ಆಫ್ ದ ಇಯರ್ ಗೆದ್ದಿದ್ರು. ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಸೈನಿಂಗ್ಸ್ ನಾ ಹೇಳೋದಾದ್ರೆ ಸೊ ಒಡಿಶಾ ರೀಸೆಂಟ್ಲಿ ವುಮೆನ್ಸ್ ಚಾಂಪಿಯನ್ಸ್ ಲೀಗ್ ಕೂಡ ಆಡಿದ್ದಾರೆ. ಇಂಡಿಯನ್ ಚಾಂಪಿಯನ್ಸ್, ವೆರಿ ಯಂಗ್ ಸ್ಕ್ವಾಡ್, ಅಲ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ. ಇಟ್ಸ್ ಬಿಗ್ ನ್ಯೂಸ್. ಇಟ್ಸ್ ಆಸ್ ಬಿಗ್ ಆಸ್ ರೇವ್ಕಾ ರಾಮ್ಜಿ ಪ್ಲೇಯಿಂಗ್ ಫಾರ್ ಸೇತು, ಬೋತ್ ಬಿಗ್ ಟೀಮ್ಸ್ ಅಲ್ವಾ. ಸೊ ಇದೆರಡು ತುಂಬಾ ಬಿಗ್ ಸೈನಿಂಗ್ಸ್. ಹೋಪ್ಫುಲಿ ಕಿಕ್ ಸ್ಟಾರ್ಟ್ ಗೆ ಕೂಡ ಮೈತ್ರೇಯಿ ಕೆಲವರು ಇದ್ದಾರೆ ಕಿಕ್ ಸ್ಟಾರ್ಟ್ ಅಲ್ಲಿ ಯಂಗ್ ಪ್ಲೇಯರ್ಸ್, ಅವರು ಆಡಿ ಈ ಸಲ prove themselves. We never really had a women's football star from our state in a long time recently. So hopefully ಹಾಗೆ ಕರ್ನಾಟಕ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಿದೆ. ಇದು ವೆಸ್ಟ್ ಬೆಂಗಾಲ್ ಎದುರು ಸೋತ್ವಿ, ಬಟ್ ವೆಸ್ಟ್ ಬೆಂಗಾಲ್ ಒಳ್ಳೆ ಟೀಮ್ ವುಮೆನ್ಸ್ ನ್ಯಾಷನಲ್ಸ್ ಅಲ್ಲಿ. ಸೊ ಯಾ ಲೆಟ್ಸ್ ಸಿ, ನೋಡೋಣ, ಹೋಪ್ಸ್ ಇದಾವೆ. ನಿಜ. ಐ ಥಿಂಕ್ ಕೆಂಪ್ಸ್ ಕೂಡ ಕೆಂಪಿಂದಾನೆ ಅಲ್ವಾ ಸೇತು ಹೋಗಿ. ಸೊ ಅವರು ಒಂದು ಟೈಅಪ್ ಇದೆ ಸೇತು ಜೊತೆ. ದಟ್ಸ್ ವೆರಿ ಗುಡ್. ಇವಾಗ IWL ಟೀಮು ಜೊತೆ ಟೈಅಪ್ ಮಾಡ್ಕೊಳ್ಳೋದು ಇಟ್ ಆಲ್ವೇಸ್ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ಯುವರ್ ಪ್ಲೇಯರ್ಸ್ ಅಲ್ಲ. ಸೊ ಇಟ್ಸ್ ಆಲ್ವೇಸ್ ಲ್ಯೂಕ್ರೇಟಿವ್. ಏನಂದ್ರೆ ಹೊಸ ಚಾಲೆಂಜು, ಹೊಸ ಲೀಗು, ಮತ್ತೆ ಟಾಪ್ ಟೈರ್ ಆಫ್ ಇಂಡಿಯನ್ ಫುಟ್ಬಾಲ್ ಲೀಗ್ ವುಮೆನ್ಸ್. ವಂಡರ್ಫುಲ್. ಏನಪ್ಪಾ ಅಂದ್ರೆ ಹೋಪ್ಫುಲಿ ಈಗ ರಿವ್ಕಾ ಮತ್ತೆ ತಾನ್ವಿಗೆ ಏನಾದ್ರು ಜಾಸ್ತಿ ಟೈಮ್ ಸಿಕ್ಕರೆ ದೇ ಮೇ ನಾಟ್ ಅಲ್ಲ IWL ಸಿಗ್ಲಿಕ್ಕಿಲ್ಲ ಅವ್ರಿಗೆ. ಸಿಕ್ತಂದ್ರೆ ಅವ್ರು ಪ್ರೂವ್ ಮಾಡ್ಕೊಂಡಾಗ ಅವರಿಂದ ಅಟ್ ಲೀಸ್ಟ್ ನಮ್ KWL ಗೆ ತುಂಬಾ ಐ ಸೈಟ್ ಸಿಗ್ಲಿ ಅಂತ. ಪ್ಲೇಯರ್ಸ್ ಅಂಡರ್ 20 ಪ್ಲೇಯರ್ಸ್ ಇಲ್ಲಿಂದ ಯಾರನ್ನೂ ಸೆಲೆಕ್ಟ್ ಮಾಡೋದಿಲ್ಲ. ಆಕ್ಚುಲಿ ದೇ ಆರ್ ವೆರಿ ಗುಡ್. ಇಲ್ಲಿ ಆಡ್ತಿರೋ ಪ್ಲೇಯರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಮತ್ತೆ ದೇ ಪ್ಲೇ. ವೆರಿ ಇಂಪಾರ್ಟೆಂಟ್ ಥಿಂಗ್, ದೇ ಪ್ಲೇ. ಸೊ ಬೇರೆ ಕಡೆ ಗೇಮ್ಸೇ ಆಗಲ್ಲ, ಅಲ್ಲಿಂದ ಎಲ್ಲ ಪ್ಲೇಯರ್ಸ್ ಸೆಲೆಕ್ಟ್ ಮಾಡ್ಬಿಡ್ತಾರೆ ಒಂದ್ಸರಿ. ಸೊ ದೇ ಆರ್ ವೆರಿ ಕನ್ಫ್ಯೂಸಿಂಗ್ ನ್ಯಾಷನಲ್ ಟೀಮ್ ಸೆಲೆಕ್ಷನ್ಸ್ ಒಂದೊಂದ್ಸರಿ. 24 ಅಂತ ಏನ್ ನಾವ್ ಹೇಳ್ತಾ ಇದ್ವಿ. ಜಸ್ಟ್ ನನಗೆ ತೇಜಸ್ ಮತ್ತೆ ಯಶ್ ಕಡೆ ಫೈನಲ್ ಆಗಿ ಒಂದು ಕ್ವಶನ್ ಏನಂದ್ರೆ, BFC ಪ್ಲೇಯರ್ ಆಫ್ 2024 ಇಯರ್ 2024 ಅಂತ ಅಂದ್ರೆ ಲಾಸ್ಟ್ ಇಯರ್ ನಾವು ಅರ್ಧ ವರ್ಷ ತುಂಬಾ ಆಡಿದ್ವಿ, ಈ ವರ್ಷ ಅರ್ಧ ವರ್ಷ ತುಂಬಾ ಚೆನ್ನಾಗಿ ಆಡಿದ್ವಿ ಕಂಪ್ಯಾರಿಟಿವ್ ಟು ರೀಸೆಂಟ್ ರಿಸಲ್ಟ್ಸ್. ಬಟ್ ನಮ್ದೇ ಇಂಡಿವಿಜುವಲ್ ಕನ್ಸಿಡರ್ ಮಾಡ್ಕೊಂಡ್ರು ವಿ ಪ್ಲೇಡ್ ರಿಯಲಿ ವೆಲ್ ಈ ಆಫ್ ಸೀಸನ್. ಸೊ ತೇಜಸ್, ನಿಮಗೆ ಯಾರು ಪ್ಲೇಯರ್ ಆಫ್ 2024 BFC? I will still go with Sunil Chhetri, mainly because ಯಾಕಂದ್ರೆ ಸೊ ಒಂದ್ ರೀತಿಯಲ್ಲಿ ಏಜ್ ವಿಷಯಕ್ಕೆ probably only because of ಏಜ್ ಅವರನ್ನು ಸಬ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ರು ಲಾಸ್ಟ್ ಇಯರ್ ತುಂಬಾ ವರ್ಷದಲ್ಲಿ. ಸೊ ನಾಟ್ ಬಿಕಾಸ್ ಆಫ್ ಟ್ಯಾಲೆಂಟ್, ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಫಾರ್ ಫ್ಯೂಚರ್ ಪ್ರಾಸ್ಪೆಕ್ಟ್ ಆಫ್ BFC ಬೇರೆ ಪ್ಲೇಯರ್ಸ್ ಚಾನ್ಸ್ ಕೊಡೋ ರೀಸನ್ ಇಂದನೂ ಅವರನ್ನು ಬೆಂಚಲ್ಲಿದ್ದ. ಆ ರೀತಿ ಇದ್ದ ಸಿಚುವೇಶನ್ ಅಲ್ಲಿ ಅವ್ರಿಗೆ 40 years ಆದ್ರೂ ಈಸ್ ದ ಸ್ಕೋರಿಂಗ್ ಗೋಲ್ಸ್ ಅಂಡ್ ಐ ಮೀನ್ ಅವರಿಂದಾನೇ ನಾವೀಗ ಟಾಪ್ 2 ಅಲ್ಲೇ ಇರೋದು. ಸೊ I mean, I don't know how to think about it, but it's not about the future, but presently, ಈ ವರ್ಷ ಅವರಿಗೋಸ್ಕರ ಶೀಲ್ಡ್ ಗೆಲ್ಬೇಕು. ಸೊ BFC ಶೀಲ್ಡ್ ಗೆಲ್ಬೇಕು, ಮೇನ್ಲಿ AFC ಚಾಂಪಿಯನ್ಸ್ ಲೀಗ್ 2 ಅಲ್ಲಿ ಆಡ್ಬೇಕು. ಸೊ ಯಾ, ಸೊ ಫಾರ್ ಮೀ ಇಟ್ಸ್ ಸ್ಟಿಲ್ Chhetri this year.
ಹೋಪ್ಫುಲಿ ನಿಮ್ ಕ್ರಿಸ್ಮಸ್ ವಿಶ್ ಎಲ್ಲ ಸಾಂಟಾ ಎಷ್ಟ್ ತಾಸ್ತು ಅಂತ ಹೇಳಿ ಆ ತರ ಹೇಳ್ತಾ ಎಷ್ಟ್ ನಿಮ್ದೇನು ಎಷ್ಟ್ ನಿಮ್ ಪ್ರಕಾರ ಯಾರು? ಆಬ್ವಿಯಸ್ಲಿ ಇಂಡಿಯನ್ ಅಂತ ಬಂದಾಗ ಸುನಿಲ್ ಚೇತ್ರಿ, ಬಿಕಾಸ್ ನಾವು ಎಷ್ಟು ಹಾಡಿ ಹೋಗ್ಲೇ ಇದ್ದೀವಿ. ನೋ ಇಂಡಿಯನ್ ಪ್ಲೇಯರ್ ಅಲ್ಲ ಯಶ್, ಇಂಡಿಯನ್ ಪ್ಲೇಯರ್ ಅಲ್ಲ ಯಶ್, ಪ್ಲೇಯರ್ ಆಫ್ ದಿ ಇಯರ್ 2020-24 BS. ಓಕೆ ನನಗೆ 2 ನೇಮ್ಸ್ ಇದೆ. ಮೊದಲನೇದು ಸುನಿಲ್ ಚೇತ್ರಿ, ಬಿಕಾಸ್ ಯಾಕಂದ್ರೆ ಅವರು ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಏನೇನೋ ಓಡ್ತಿತ್ತು, ಸಮ್ ಅಲಿಗೇಷನ್ಸ್ ಎಲ್ಲ ಇತ್ತು, ಅದೆಲ್ಲ ಇದ್ರು ಅವ್ರದ್ದು ಎಫೆಕ್ಟ್ ಆಯ್ತು. ಬಟ್ ಈ ಇಯರ್ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು, ಒಂದ್ಸತಿ ಅವ್ರು ರಿಟರ್ನ್ ಅಲ್ಲಿ ಹೊರಗಡೆ ಬಂದ್ಮೇಲೆ ಅಂದ್ರೆ ಲೈಕ್ ಎಲ್ಲಾರು ಅವ್ರ ಕಡೆನೆ ಮಾತಾಡ್ಬೇಕು ಆ ಟೈಮ್ಸ್. ಒಂದೇ ಅದು ಹಾಫ್ ಆಫ್ ದಿ ಸೀಸನ್ ಅಲ್ಲೇ ಮುಗಿಸ್ಬಿಟ್ರು ಅವ್ರದ್ದು ಇದನ್ನ. ಡೌಟ್ಸ್ ಎಲ್ಲ ಏನಿತ್ತು ಅದನ್ನ ತೆಗೆದ್ರು. ಎಷ್ಟು ಜನ ಇವಾಗ ಟ್ವಿಟರ್ ಅಲ್ಲಿ ಬರ್ದಾಗ್ತಿದ್ದಾರೆ, ಚೇತ್ರಿ ಪ್ಲೀಸ್ ಟೇಕ್ ಯುವರ್ ರಿಟೈರ್ಮೆಂಟ್ ಔಟ್ ಅಂಡ್ ಕಮ್ ಬ್ಯಾಕ್ ಟು ನ್ಯಾಷನಲ್ ಟೀಮ್ ಅಂತೆ. ಸೊ ಅದೇ ಆಗೋದು. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಹೇಳ್ಬಿಟ್ನಲ್ಲ, ನೋ ಕಂಪ್ಯಾರಿಸನ್, ಈಸ್ ನಂಬರ್ 1, he will be the number 1 forever, then now forever, this is 11 will be on top ಅಷ್ಟೇ. ಸೆಕೆಂಡ್ ನೇಮ್ ಬಂದು ನಾನು ರಾನ್ ವಿಲಿಯಮ್ಸ್ ತಗೋತೀನಿ, ಬಿಕಾಸ್ ರಾನ್ ವಿಲಿಯಮ್ಸ್ ಎವ್ರಿ ಟೈಮ್ ಬಂದಾಗ ಅವರು ಫಿಟ್ ಆಗಿ ಬಂದ್ರೆ ಅವರು ಹೇಗಾಡ್ತಾರೆ ಅಂತ ಗೊತ್ತು. ಸೊ ರಾನ್ ಇಸ್ ಮೈ ಸೆಕೆಂಡ್ ನೇಮ್. ಗುಡ್ ಚಾಯ್ಸ್. ಬಟ್ ನನ್ ಪಿಕ್ ಯಾರಂದ್ರೆ ಐ ಥಿಂಕ್ ಐ ವಿಲ್ ಗೋ ವಿತ್ ಅಲೆಕ್ಸಾಂಡರ್. ಆಬ್ವಿಯಸ್ ಚಾಯ್ಸ್ ಗೆ, ಬಿಕಾಸ್ ಫಸ್ಟ್ 5 ಗೇಮ್ಸ್ ನಾವು ಕ್ಲೀನ್ ಶೀಟ್ ಇಡಕ್ಕೆ ಮೇಜರ್ ರೀಸನ್. ಅಂಡ್ ಲಾಸ್ಟ್ ಇಯರ್ ಕೂಡ ನಮ್ಗೆ ದರಿದ್ರವಾಗಿ ಆಡ್ತಾ ಇದೀವಿ ಅಂದಾಗ ಒಂದೇ ಒಂದು ಹೋಪ್ ಇದ್ದು ಅಲೆಕ್ಸ್ ಅಗೇನ್ ಯೂಸ್ ಟು ಬಿ ಸ್ಟ್ಯಾಂಡ್ ಆನ್. ಸೊ ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ನಾವು ಸೀಸನ್ ಮುಗಿದ್ಮೇಲೆ ಕೇಳಿದ್ವಿ ಅಲೆಕ್ಸ್ಗೆ ದಯವಿಟ್ಟು ಇರಿ ಅಂತ. ಸೊ ಸಮೋ ಈ ಸ್ಟೇಡ್ ಅಂಡ್ ಥ್ಯಾಂಕ್ಸ್ ಟು BFC as well, ಸ್ಟೇ ಮಾಡಲ್ಲ. We should not drop a single point, except I don't know what happens in Jamshedpur. Jamshedpur is very tough. ಅದು ಬಿಟ್ರೆ ಐ ಥಿಂಕ್ ವಿ ಶುಡ್ ನಾಟ್ ಡ್ರಾಪ್ ಎನಿ ಪಾಯಿಂಟ್ಸ್. ಯಾಕಂದ್ರೆ ಬಗಾನ್ ಲಾಸ್ಟ್ ಗೇಮ್ ಸೋತಿದ್ದಾರೆ, ವಿ ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿಸ್. ಮತ್ತೆ ಲಾಸ್ಟ್ ಅಲ್ಲಿ ನಮ್ಗೊಂದು ಬಗಾನ್ ಮೇಲೆ ಗೇಮ್ ಇದೆ, ದಟ್ ವಿಲ್ ಬಿ ಡಿಸೈಡರ್ ಅನಿಸ್ತಿದೆ ನನಗೆ ಯಾವ ತರ ಆಗುತ್ತೆ ಅಂತ. ಬಟ್ ನಾವು ಮರಿಬಾರ್ದು, ಮೊನೋಲೋ ಗೋವಾ ಇಸ್ ಆಲ್ರೆಡಿ ಕವರಿಂಗ್ ಅಪ್, ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಅವ್ರು ಆಲ್ರೆಡಿ. ಇವಾಗ ಟೇಬಲ್ ನೋಡಿದ್ರೆ ಗೋವಾನೇ 3rd ಇದೆ, BFC 2nd ಇದೆ, ಬಗಾನ್ ಫಸ್ಟ್ ಇದೆ ಪ್ರೆಸೆಂಟ್ಲಿ. ಸೊ ಈ ಟೇಬಲ್ ನೋಡಿದಾಗ ಅದೇ ಅನ್ಸೋದು. ಇವಾಗ ನೋಡಿ, ಬಗಾನ್ 26 ಇದೆ, BFC 24, ಗೋವಾ 22, ಮುಂಬೈ 20, ಎಲ್ಲರೂ 12 ಗೇಮ್ ಮಾಡಿದ್ದಾರೆ. ವಾಟ್ ಎ ಕ್ರೇಜಿ ರನ್ ಅಲ್ಲ. ಈ ತರ ಐ ಥಿಂಕ್ ಬೀನ್ ಎ ವೈಲ್ ಈ ತರ ಆಗಿರ್ಲಿಲ್ಲ. BFC ಈ ಮಿಕ್ಸ್ ಅಲ್ಲಿ ಇರೋದು, ಬಗಾನ್ ಮತ್ತೆ BFC ಟೈಟಲ್ ಕಂಟೆಂಡರ್ ಗೆ ಇರೋದು 2016 ನೆನಪಾಗುತ್ತೆ ಎಲ್ಲರಿಗೂ ಅದು. ಸೊ ಇಟ್ಸ್ ವಂಡರ್ಫುಲ್. ನೋಡೋಣ ಯಾವ ತರ ಟರ್ನ್ ಅಪ್ ಆಗುತ್ತೆ ಅಂತ. ಬಾಯ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹಂಚಿ ಹರಿಸಿ RIC. Thank you.